ನೂತನ ಮುಖ್ಯಮಂತ್ರಿ ಆಗಿರುವಂಥ ಡಿ.ಕೆ. ಶಿವಕುಮಾರ್ ಅವರು ನಿಮ್ಮೆಲ್ಲರ ಜನನಾಯಕರಾದಂಥ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತು ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ. ಇವತ್ತೇನು ನಮ್ಮ ಹಿರಿಯರಾದಂಥ ಕೆ.ಎಚ್. ಮುನಿಯಪ್ಪ ಸಾಹೇಬರು ನಿಜವಾಗ್ಲೂ ಕೂಡ ಬಹಳಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಇವತ್ತು ರಾಜ್ಯದಲ್ಲಿ ಅವರು ಹೇಳ್ಬೇಕಂತಂದ್ರೆ ರಾಜ್ಯದಲ್ಲಿ ಅವರು ಒಂದು ಕ್ಷೇತ್ರಕ್ಕೆ ಸೀಮಿತ ಅಲ್ಲ. ಕೆ.ಎಚ್. ಮುನಿಯಪ್ಪ ಸಾಹೇಬರು ಇಡೀ ರಾಜ್ಯದಲ್ಲಿ ಅಹಿಂದ ವರ್ಗದ ನಾಯಕರವರು. ಸಿದ್ದರಾಮಯ್ಯ ಅವರು ಬಿಟ್ಟ ಮೇಲೆ ಎರಡನೇ ನಾಯಕರು ನಮಗೆ ಅಹಿಂದ ನಾಯಕರು ಸನ್ಮಾನ್ಯ ಶ್ರೀ ಕೆ.ಎಚ್. ಮುನಿಯಪ್ಪ ಸಾಹೇಬರು. ಅವರು ಕೇಳ್ತಾ ಇರೋದ್ರಲ್ಲಿ ಇದಿದೆ. ಯಾಕಂತಂದ್ರೆ ಅವರು ಸಮಾಜ ಕಲ್ಯಾಣ ಕೊಟ್ರೆ ಎಲ್ಲ SC ST OBCಗಳಿಗೆ ಸ್ವಲ್ಪ ಸಹಾಯ ಮಾಡ್ಬೋದು, ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಒಳ್ಳೆ ಒಂದು ಅಭಿವೃದ್ಧಿ ಮಾಡ್ಬೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಕೃಷಿ ಸಚಿವರು ರೈತರಿಗೆ ಅವರು ಧ್ವನಿ ಎತ್ತಿ ರೈತರ ಪರವಾಗಿ ಇಡೀ ರಾಜ್ಯದಲ್ಲಿ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು ಇವತ್ತು ಕೆ.ಎಚ್. ಮುನಿಯಪ್ಪನವರು ಕೇಳ್ತಾ ಇದ್ದಾರೆ, 2 ಖಾತೆಗಳಲ್ಲಿ ಯಾವ್ದಾದ್ರು ಒಂದು ಕೊಡಿ ಅಂತ. ದಯವಿಟ್ಟು ಈ ಸಲ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಅವರಿಗೆ ನಾವು ಮನವಿ ಮಾಡ್ತಾ ಇದ್ದೀರಿ. ಅಹಿಂದ ರಾಜ್ಯಾಧ್ಯಕ್ಷರಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಇವತ್ತು ನಿಜವಾಗ್ಲೂ ಕೂಡ ಕೆ.ಎಚ್. ಮುನಿಯಪ್ಪನವರು ಕೊಡಿ. ಯಾಕಂದ್ರೆ ಅವ್ರು ಹಿರಿಯ ನಾಯಕರು ಅವರು ಹಿರಿಯ ನಾಯಕರು. ಇಡೀ ರಾಜ್ಯಕ್ಕೆ ಬೇಕವರು, ಈ ರಾಜ್ಯಕ್ಕೆ ಬೇಕವರು. ಈ ರಾಜ್ಯಕ್ಕೆ ಅವ್ರು ಕೊಟ್ಟು ಅವ್ರು ಹೇಳ್ದಂತ ಕೊಟ್ರೆ ಸುಭದ್ರವಾಗಿ ಸರ್ಕಾರ ನಡ್ಕೊಂಡು ಹೋಗ್ತೈತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಕೆ.ಎಚ್. ಮುನಿಯಪ್ಪನವ್ರಿಗೂ ಕೊಟ್ರೆ ಒಳ್ಳೆ ರಾಜ್ಯದಲ್ಲಿ ಒಳ್ಳೆ ಈ ಎಲ್ಲ ಸಮಾಜಗಳನ್ನ ಜೊತೆಯಲ್ಲಿ ಕರ್ಕೊಂಡೋಗಿ ಈ ರಾಜ್ಯದಲ್ಲಿ ಒಳ್ಳೆ ಉತ್ತಮವಾದಂತ ಆಡಳಿತ ಕೊಡ್ತಾರೆ ಅವರು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬರ್ತೀನಿ. 2028ಕ್ಕೆ ಅವ್ರದ್ದು ಏನಂದ್ರೆ 2028ಕ್ಕೆ ಕಾಂಗ್ರೆಸ್ ಸರ್ಕಾರ ಬರಬೇಕು, ಈ ರಾಜ್ಯದಲ್ಲಿ ಮತ್ತೆ ನಾವು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಬೇಕು ಅನ್ನೋದು ಒಂದೇ ಗುರಿ ಕೆ.ಎಚ್. ಮುನಿಯಪ್ಪ ಅವ್ರದ್ದು. ಅದಕ್ಕೆ ರಾಜ್ಯ ಎಲ್ಲ ಓಡಾಡ್ಬೇಕು ಅವರು. ಅದಕ್ಕಾಗಿ ಅವ್ರು ಕೇಳ್ತಾ ಇರೋದು ಸಮಾಜ ಕಲ್ಯಾಣ ಮತ್ತು ಕೃಷಿ ಸಚಿವರನ್ನ ಈ 2ರಲ್ಲಿ ಒಂದು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಅಲ್ಲಿ ಏನ್ ಮಾಡ್ಬೇಕು ಅನ್ನೋದು ನಮ್ಮ ವರಿಷ್ಠರು ಹಿರಿಯರಿದ್ದಾರೆ, ಅವರು ಯಾವ ಒಂದು ಸಲಹೆ ಕೊಡ್ತಾರೆ ಅದ್ರ ಮೇಲೆ ನಾವು ಹೋರಾಟ ಮಾಡ್ತೀವಿ.